ಓಂ ಅಗ್ನೇನಯ ಸುಪತಾರಾಯ ಅಶ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನ್ ಯೋಧ್ಯಸ್ಮರ ಜುಹುರಾಣಾಮೇನೋ ಭವಿಷ್ಣಾಮತೆ ನಮ ಉಕ್ತಿಂ ಇದೇಮ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯುದ್ಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹರಿ ಓಂ. ಅಖಂಡ ಜಗದಾಕಾರಂ ಶಾಂತಿರೂಪ ಸ್ವರೂಪಿಣಿ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮೋಸ್ತಿ. ನಿತ್ಯಾನಂದ ಅವಧೂತ ದಿಗಂಬರಾಯ. ಹರಿ ಓಂ. ಶ್ರೀ ಗುರುಗೀತೆಯ 163ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇನೆ. ತಥೈವ ಜ್ಞಾನೇ ಜೀವಾತ್ಮ ಪರಮಾತ್ಮನೇ ಲೀಯತೆ ಐಕೇನ ರಮತೆ ಜ್ಞಾನಿ ಯತ್ರ ತತ್ರಾದಿಮಾನಿಶಂ. ಮತ್ತು ಇದೇ ರೀತಿ ಜ್ಞಾನಿಯಾದ ಜೀವಾತ್ಮನು ಪರಮಾತ್ಮನ ಲೀನವಾಗುತ್ತಾನೆ. ಈ ಏಕತ್ವವನ್ನು ಪಡೆದ ಜ್ಞಾನಿಯು ಹಗಲು ರಾತ್ರಿ ಎಲ್ಲಿದ್ದರೂ ಒಬ್ಬನೇ ಆನಂದದಲ್ಲಿ ಮಗ್ನನಾಗಿದ್ದಾನೆ. ಏವವಿದಂ ಮಹಾಮುಕ್ತಂ ಸರ್ವದಾ ವರ್ತತೆ ಬುಧಃ ತಸ್ಯ ಸರ್ವಪ್ರಯತ್ನೇನ ಭಾವಭಕ್ತಿ ಕರೋತಿ ಯಃ ಸರ್ವಸಂದೇಹರಹಿತೋ ಮುಕ್ತೋ ಭವತಿ ಪಾರ್ವತಿ ಭುಕ್ತಿ ಮುಕ್ತಿ ದ್ವಯಂ ತಸ್ಯ ಜಿಹ್ವಾಗ್ರೇ ಚ ಸರಸ್ವತಿ. ಹೀಗೆ ಜ್ಞಾನಿಯು ಸದಾಮುಕ್ತನಾಗಿರುತ್ತಾನೆ. ಸರ್ವ ಪ್ರಯತ್ನದಿಂದ ಯಾರ ಭಾವಪೂರ್ಣವಾಗಿ ಅವನನ್ನು ಭಕ್ತಿಯಿಂದ ಕಾಣುತ್ತಾರೋ, ಯಾರು ಭಕ್ತಿಪೂರ್ಣವಾಗಿ ಅವನನ್ನು ಭಕ್ತಿಯಿಂದ ಕಾಣುತ್ತಾರೋ ಅವರು ನಿಸ್ಸಂದೇಹವಾಗಿ ಮುಕ್ತರಾಗಿರುತ್ತಾರೆ. ಅವರು ಭುಕ್ತಿ ಮತ್ತು ಮುಕ್ತಿ ಎರಡನ್ನು ಪಡೆಯುತ್ತಾರೆ. ಅವನ ನಾಲಿಗೆಯ ಅಗ್ರಭಾಗದಲ್ಲಿ ಸರಸ್ವತಿಯು ವಾಸ ಮಾಡುತ್ತಾಳೆ. ಅನೇನ ಪ್ರಾಣೇನ ಸರ್ವೇ ಗೀತಾ ಜಪೇನಾತು ಸರ್ವಸಿದ್ಧಿ ಪ್ರಾಪ್ನುವಂತಿ ಭಕ್ತಿ ಮುಕ್ತಿಂ ನ ಸಂಶಯ. ಗುರುಜಿ ಗೀತೆಯ ಜಪದಿಂದ ಎಲ್ಲ ಪ್ರಾಣಿಗಳು ಸರ್ವಸಿದ್ಧಿಗಳನ್ನು ಭೋಗ ಮತ್ತು ಮೋಕ್ಷವನ್ನು ಪಡೆಯುತ್ತವೆ. ಇದರಲ್ಲಿ ಸಂದೇಹವಿಲ್ಲ. ಸತ್ಯಂ ಸತ್ಯಂ ಪುನಃ ಸತ್ಯಂ ಧರ್ಮಂ ಸಾಂಖ್ಯ ಮಯೋದಿತಂ ಗುರುಗೀತಾ ಸಮಂ ನಾಸ್ತಿ ಸತ್ಯಂ ಸತ್ಯಂ ವರಾನನೆ. ನನ್ನಿಂದ ಹೇಳಲ್ಪಟ್ಟ ಧರ್ಮಯುಕ್ತ ಜ್ಞಾನವು ಸತ್ಯವಾದದು, ಪೂರ್ಣ ಸತ್ಯವಾದದು. ಎಲ್ಲೋ ಸುಮುಖಿ, ಗುರುಗೀತೆಗೆ ಸರಿಸಮಾನವಾದುದು ಯಾವುದೂ ಇಲ್ಲ. ಏಕೋ ದೇವ ಏಕಧರ್ಮ ಏಕನಿಷ್ಠಾ ಪರಂತಪಃ ಗುರೋ ಪರತರಂ ನಾನ್ಯಾ ನಾಸ್ತಿ ತತ್ವೋ ಗುರೋ ಭರಂ. ಗುರುವೇ ಒಬ್ಬ ದೇವರು, ಗುರುವೇ ಏಕಮಾತ್ರ ಧರ್ಮ, ಗುರುವೇ ನಿಷ್ಠೆ, ಏಕಮಾತ್ರ ಶ್ರೇಷ್ಠ ತಪಸ್ಸು. ಗುರುವಿನಿಂದ ಬೇರೆಯಾದುದು ಇಲ್ಲ. ಗುರುವಿಗಿಂತ ಆಚೆ ಯಾವ ತತ್ವವೂ ಇಲ್ಲ. ಮಾತಾ ಧನ್ಯ ಪಿತಾ ಧನ್ಯೋ ಧನ್ಯೋ ವಂಶಂ ಕುಲಂ ತದಾ ಧನ್ಯಾ ಚ ಸವಸದಾ ದೇವಿ ಗುರು ಭಕ್ತಿ ಸುದುರ್ಲಭ. ಹೇ ದೇವಿ, ಅವನ ತಾಯಿ, ತಂದೆ, ಕುಲ, ವಂಶ ಮತ್ತು ಭೂಮಿಯು ಧನ್ಯವಾದುದು. ಗುರುಭಕ್ತಿಯು ಬಹಳ ದುರ್ಲಭವಾದುದು. ಶರೀರಮಿಂದ್ರಿಯ ಪ್ರಾಣಶ್ಚಾರ್ಥ ಸ್ವಜನ ಬಾಂಧವಾ ಮಾತಾ ಪಿತಾ ಕುಲಂ ದೇವಿ ಗುರುರೇವ ನ ಸಂಶಯ. ಇಂದ್ರಿಯ, ಪ್ರಾಣ, ಧನ, ಸ್ವಜನ, ಬಾಂಧವ, ಮಾತಾ, ಪಿತಾ, ಕುಲ ಎಲ್ಲವೂ ಗುರುವೇ ಆಗಿದೆ. ಇದರಲ್ಲಿ ಸಂಶಯವಿಲ್ಲ. ಆಕಲ್ಪ ಜನ್ಮನ ಕೋಟ್ಯ ಜಪವೃತ ತಪಃ ಕ್ರಿಯಾ ತಸ್ತರ್ವಂ ಸಫಲಂ ದೇವಿ ಗುರು ಸಂತೋಷ ಮಾತ್ರತಃ. ಹೇ ದೇವಿ, ಒಂದು ಕಲ್ಪದವರೆಗೆ ಅಥವಾ ಕೋಟ್ಯಾಂತರ ಜನ್ಮದವರೆಗೆ ಮಾಡಿದ ಎಲ್ಲ ಜಪ, ವೃತ, ತಪ ಮತ್ತು ಶಾಸ್ತ್ರೋಕ್ತ ಕ್ರಿಯೆಗಳು ಇವೆಲ್ಲವೂ ಏಕಮಾತ್ರ ಗುರುವನ್ನು ಸಂತೋಷಗೊಳಿಸಿದರೆ ಸಫಲವಾಗುವುದು. ವಿದ್ಯಾ ತಪೋಬಲ ನೈವ ಮಂದಭಾಗಶ್ಚ ಯೇ ನರ ಗುರು ಸೇವಾ ನ ಕುರ್ವಂತಿ ಸತ್ಯಂ ಸತ್ಯಂ ವರಾನನೆ. ವಿದ್ಯಾಬಲ ಅಥವಾ ತಪೋಬಲದಿಂದ ಗರ್ವಿತನಾಗಿ ಯಾವನು ಗುರುಸೇವೆ ಮಾಡುವುದಿಲ್ಲವೋ, ಹೇ ಸುಂದರಿ, ಅವನು ನಿಜವಾಗಿಯೂ ಮಂದಭಾಗಿಗಳು, ದಡ್ಡರು. ಬ್ರಹ್ಮ ವಿಷ್ಣು ಮಹೇಶಾಶ್ಚ ದೇವರ್ಷಿ ಪಿತೃಕಿನ್ನರ ಸಿದ್ಧಚಾರಣ ಯಕ್ಷಾಶ್ಚ ಅನ್ಯೇಪಿ ಮುನಯೋ ಜನಾಃ. ಬ್ರಹ್ಮ, ವಿಷ್ಣು, ಮಹೇಶ, ದೇವರ್ಷಿ, ಪಿತೃ, ಕಿನ್ನರ, ಸಿದ್ಧಚಾರಣ, ಯಕ್ಷ ಹಾಗೂ
ಅನ್ಯ ಮುನಿಜನರು ಕೇವಲ ಗುರುಭಕ್ತಿಯಿಂದ ತಮ್ಮ ಪದವಿಯನ್ನು ಪಡೆದಿದ್ದಾರೆ. ಗುರು ಭಾವಾಃ ಪರಂ ತೀರ್ಥಮನ್ಯತೀರ್ಥಂ ನಿರರ್ಥಕಂ ಸರ್ವತೀರ್ಥಾಶ್ರಯಂ ದೇವಿ ಪಾದಾಂಗುಷ್ಟಂ ಚ ವರ್ತತೆ. ಗುರುಭಾವವು ಸರ್ವಶ್ರೇಷ್ಠವಾಗಿದೆ. ಅನ್ಯ ತೀರ್ಥಗಳು ನಿರರ್ಥಕವಾದವು. ಹೇ ದೇವಿ, ಸರ್ವ ತೀರ್ಥಗಳಿಗೆ ಶ್ರೀ ಗುರುವಿನ ಚರಣಕಮಲಗಳೇ ಆಧಾರವಾಗಿದೆ. ಜಪೇನ ಜಯಮಾಪ್ನೋತಿ ಚಾನಂತ ಫಲಮುಕ್ತಯಾತ್ ಹೀನಕರ್ಮಂ ಜನಸರ್ವಂ ಸ್ಥಾನಾನಿ ಛಾದಮಾನಿ ಚ. ಶ್ರೀ ಗುರುಗೀತೆಯ ಜಪ ಮಾಡುವುದರಿಂದ ಮನುಷ್ಯನು ಜಯವನ್ನು ಗಳಿಸ್ತಾನೆ ಮತ್ತು ಅನಂತ ಫಲವನ್ನು ಪಡೆಯುತ್ತಾನೆ. ಹೀಗೆ ಕರ್ಮಗಳನ್ನು ಅಥವಾ ಅಧಮ ಸ್ಥಾನಗಳನ್ನು ಬಿಟ್ಟು ಈ ಜಪ ಮಾಡಬೇಕು. ಜಪ ಹೀನಸನಂ ಕುರುವನ್ ಹೀನ ಕರ್ಮ ಫಲಪ್ರದಂ ಗುರುಗೀತಾ ಪ್ರಯಾಣೇ ವಾ ಸಂಕ್ರಮೇ ರಿಪು ಸಂಕಟೇ ಜಪಜ್ಜಯಮವಾಪ್ನೋತಿ ಮರಣೆ ಮುಕ್ತಿದಾಯಕಂ ಸರ್ವಕರ್ಮ ಚ ಸರ್ವತ್ರ ಗುರುಪುತ್ರಸ್ಯ ಸಿದ್ಧ್ಯತಿ. ಹೀನವಾದ ಆಸನದ ಮೇಲೆ ಜಪ ಮಾಡಿದರೆ ಹೀನ ಫಲವು ಪ್ರಾಪ್ತವಾಗುತ್ತದೆ. ಪ್ರಸ್ಥಾನದ ಸಮಯದಲ್ಲಿ ಯುದ್ಧದಲ್ಲಿ ಶತ್ರುಗಳಿಂದ ಸಂಕಟ ಉಂಟಾದಾಗ ಈ ಗೀತೆಯನ್ನು ಜಪಿಸಿದರೆ ಜಯ ಉಂಟಾಗುತ್ತದೆ. ಮರಣಕಾಲದಲ್ಲಿ ಜಪಿಸಿದರೆ ಮುಕ್ತಿ ಉಂಟಾಗುತ್ತದೆ. ಪುತ್ರನು ತನ್ನ ಎಲ್ಲ ಕರ್ಮಗಳನ್ನು ಸರ್ವತ್ರ ಸಿದ್ಧವಾಗುತ್ತದೆ. ಇದಂ ರಹಸ್ಯಂ ನೋವಾಚ್ಯಂ ತಾವಗ್ರೇ ಕಥಿತಂ ಮಾಯಾ ಸುಗೋಪ್ಯಂ ಚ ಪ್ರಯತ್ನೇನ ಮಮ ತ್ವಂ ಚ ಪ್ರಯಾತ್ವಿಧೇ. ನಿನ್ನ ಮುಂದೆ ನಾನು ಹೇಳಿದ ಈ ರಹಸ್ಯವನ್ನು ಬೇರೆ ಯಾರ ಮುಂದೆಯೂ ಪ್ರಕಟಗೊಳಿಸಬೇಡ. ಪ್ರಯತ್ನಪೂರ್ವಕ ಇದನ್ನು ಗುಪ್ತವಾಗಿಡು. ನೀನು ನನ್ನ ಅತ್ಯಂತ ಪ್ರಿಯೆ. ಸ್ವಾಮಿ ಮುಖ್ಯ ಗಣೇಶಾದಿ ವಿಷ್ಣು ಅದ್ವೀನಾ ಚ ಪಾರ್ವತಿ ಮನಸಾಪಿ ನ ವಕ್ತವ್ಯಂ ಸತ್ಯಂ ಸತ್ಯಂ ವದಾಮ್ಯಹಂ. ಹೇ ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶ ಮೊದಲಾದ ಮುಖ್ಯ ಗಣಗಳಿಗೂ ಹಾಗೂ ವಿಷ್ಣು ಮೊದಲಾದ ದೇವತೆಗಳಿಗೂ ಮನಸ್ಸಿನಲ್ಲಿಯೇ ಹೇಳಬೇಡ. ನಿನ್ನೊಡನೆ ನಾನು ಸತ್ಯವಾದುದನ್ನು ಹೇಳುತ್ತೇನೆ. ಅತೀವ ಪಕ್ವಚಿತ್ತಾಯ ಶ್ರದ್ಧಾಭಕ್ತಿಯುತಾಯ ಚ ಪ್ರವಕ್ತವ್ಯಮಿದಂ ದೇವಿ ಮಮಾತ್ಮಾಸಿ ಸದಾ ಪ್ರಿಯೇ. ಹೇ ದೇವಿ, ಯಾರ ಚಿತ್ತವು ಪೂರ್ಣ ಪರಿಪಕ್ವ ಮತ್ತು ಶ್ರದ್ಧಾಭಕ್ತಿಯುತವಾಗಿದೆಯೋ ಅವರಿಗೆ ಈ ಉಪದೇಶ ಮಾಡಬೇಕು. ಹೇ ಪ್ರಿಯೆ, ನೀನು ಸದಾ ನನ್ನ ಆತ್ಮವಾಗಿದ್ದೀಯ. ಅಭಕ್ತೆ ವಂಚಕೆ ಧೂರ್ತೆ ಪಾಖಂಡೇ ನಾಸ್ತಿಕೆ ನರೇ ಮನಸಾಪಿ ನ ವಕ್ತವ್ಯಂ ಗುರುಗೀತಾ ಕದಾಚನ. ಅಭಕ್ತರು, ವಂಚಕರು, ನೀಚರು, ಪಾಖಂಡಿಗಳು ಮತ್ತು ನಾಸ್ತಿಕರು ಇವರುಗಳಿಗೆ ಗುರುಗೀತೆಯನ್ನು ಹೇಳುವ ವಿಚಾರವನ್ನು ಮನಸ್ಸಿನಲ್ಲಿಯೂ ಮಾಡಬೇಡ. ಸಂಸಾರ ಸಾಗರ ಸಮುದ್ಧರಣೈಕ ಮಂತ್ರ ಬ್ರಹ್ಮಾದಿ ದೇವಮುನಿ ಪೂಜಿತ ಸಿದ್ಧ ಮಂತ್ರಂ ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ ವಂದೇ ಮಹಾಭಯಹರಂ ಗುರುರಾಜ ಮಂತ್ರಂ. ಸಂಸಾರ ಸಾಗರದಿಂದ ಉದ್ಧಾರ ಮಾಡುವ ಮಂತ್ರ ಈ ಗುರುಮಂತ್ರ ಬ್ರಹ್ಮಾದಿ ದೇವತೆಗಳಿಂದ ಮತ್ತು ಹಾಗೂ ಮುನಿಗಳಿಂದ ಪೂಜಿಸಲ್ಪಡುವ ಸಿದ್ಧ ಮಂತ್ರ. ದಾರಿದ್ರ್ಯ, ದುಃಖ ಮತ್ತು ಭವರೋಗವನ್ನು ನಾಶ ಮಾಡುವ ಮಂತ್ರ. ಎಂತಹ ಮಹಾಭಯವನ್ನು ನಿವಾರಣೆ ಮಾಡುವ ಗುರುರಾಜ ಮಂತ್ರಕ್ಕೆ ನಮಸ್ಕಾರ. ಇತಿ ಶ್ರೀ ಸ್ಕಂದ ಪುರಾಣೇ ಉತ್ತರಖಂಡೇ ಈಶ್ವರ ಪಾರ್ವತಿ ಸಂವಾದೆ ಗುರುಗೀತಾ ಸಮಾಪ್ತ. ಶ್ರೀ ಗುರುದೇವ ಚರಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ಶ್ರೀ ಈಶ್ವರ ಪಾರ್ವತಿ ಸಂವಾದ ರೂಪವಾದ ಗುರುಗೀತೆಯು ಸಂಪೂರ್ಣವಾಗಿ ವಾಯಿತು. ಶ್ರೀ ಗುರುದೇವನ ಚರಣಗಳಲ್ಲಿ ಅರ್ಪಣೆಯಾಗಲಿ. ನಮೋ ನಿತ್ಯಾನಂದ. ಹರಿ ಓಂ. ಈ ಗುರುಗೀತೆಯು ಇಲ್ಲಿಗೆ ಸಮಾಪ್ತಿಯಾಗಿದೆ. ಈ ಹೇಳಿದಂತೆ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ಬರುವಂತಹ ಈ ಗುರುಗೀತೆ ಇಲ್ಲಿಗೆ ಸಮಾಪ್ತವಾಯಿತು. ಇದನ್ನು ಈ ಎಲ್ಲ ಭಾಗಗಳನ್ನು ಯಾರು ಕೇಳಿದರೂ ಅವರಿಗೆಲ್ಲರಿಗೂ ಶ್ರೀ ಗುರು ಪರಮಾತ್ಮನ ಪೂರ್ಣ ಅನುಗ್ರಹ ಉಂಟಾಗಿ ಅವರಿಗೆ ಬರುವಂಥ ಎಲ್ಲ ದುಷ್ಟಾರಿಷ್ಟ ದೋಷ ರೋಗಗಳು
ಅವರಿಗೆ ದೂರ ಮಾಡಿಕೊಂಡು ಅವರ ಸರ್ವಸ್ವ ಸಿದ್ಧಿಯಾಗಲಿ. ಅದೇ ರೀತಿ ಇದು ಪುಸ್ತಕ ರೂಪದಲ್ಲಿ ಸಿಗುತ್ತಾ ಉಂಟು. ಇದನ್ನು ತೆಗೆದು ಒಂದು ಸಲ ಮೌನ ರೂಪದಲ್ಲಿ ಇದ್ದುಕೊಂಡು ಪಠನ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಹರಿ ಓಂ. ಓಂ ಲೋಕಾಃ ಸಮಸ್ತ ಸುಖಿನೋ ಭವಂತು. ಶ್ರೀರಾಮ್ ಜಯ ರಾಮ್, ಜೈ ಜಯ ರಾಮ್, ಜೈ ಹನುಮಾನ್.